ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಸಹೋದರರೇ, ಹೇಗಿದ್ದೀರಾ? ನಾನು ನಿಮ್ಮ ಅಬು ರಾಜಿ ಸವಣೂರು. ಇವತ್ತು ಹೇಳಲಿರುವ ಈ ಘಟನೆ ಕೇಳಿದ ಮೇಲೆ ನೀವು ಕೆಲ ಕ್ಷಣ ಮೌನವಾಗಬಹುದು, ನಿಮ್ಮ ಹೃದಯ ಭಾರವಾಗಬಹುದು, ನೀವು ನಿಮ್ಮ ಮನೆಯವರ ಮುಖವನ್ನು ಒಮ್ಮೆ ನೋಡಬಹುದು. ಯಾಕಂದರೆ ಕಾಸರಗೋಡಿನ ಪಾದಲಡ್ಕದಲ್ಲಿ ನಡೆದ ಈ ಘಟನೆ ಕೇವಲ ಒಂದು ಸುದ್ದಿಯಲ್ಲ, ಇದು ಪ್ರತಿಯೊಂದು ಮನೆಗೆ ಅಲ್ಲಾಹು ಕಳುಹಿಸಿದ ಎಚ್ಚರಿಕೆ ಗಂಟೆ. ಮೊದಲ ವಿವಾಹ ವಾರ್ಷಿಕೋತ್ಸವದ ಮುನ್ನ ದಿನ ಒಂದು ಹೆಣ್ಣು ಮಗಳು ತನ್ನ ಬದುಕಿನ ಅತ್ಯಂತ ಸಂತೋಷದ ಕ್ಷಣವನ್ನು ಎದುರು ನೋಡುತ್ತಿರಬೇಕಾದ ಸಮಯ. ನಾಳೆ ಕೇಕ್ ಕತ್ತರಿಸುವ ಕನಸು, ಗಂಡನಿಂದ ಒಂದು ಪ್ರೀತಿಯ ಮಾತಿನ ನಿರೀಕ್ಷೆ, ಹೊಸ ಬದುಕಿನ ನೆನಪುಗಳು ಮನಸ್ಸಿನಲ್ಲಿ ಹರಳಬೇಕಾದ ಕ್ಷಣ. ಆದರೆ ಅದೇ ರಾತ್ರಿ ಆ ಮನೆಯೊಳಗೆ ಸಂಭ್ರಮದ ಬೆಳಕು ಹೊಳೆಯಲಿಲ್ಲ. ಬದಲಾಗಿ ಒಬ್ಬ ಹೆಣ್ಣು ಮಗಳ ಹೃದಯ ಮೌನವಾಗಿ ಒಡೆದು ಹೋಗುತ್ತಿತ್ತು. ಒಂದು ಬೀಜವನ್ನು ನೆಲದಲ್ಲಿ ಬಿತ್ತಿದಾಗ ಅದು ತಕ್ಷಣವೇ ದೊಡ್ಡ ಮರವಾಗುವುದಿಲ್ಲ. ಅದಕ್ಕೆ ಸಮಯ ಬೇಕು, ಮಣ್ಣು ಬೇಕು, ನೀರು ಬೇಕು, ಕಾಳಜಿ ಬೇಕು. ಪ್ರೀತಿಯಿಂದ ಆರೈಕೆ ಮಾಡಿದರೆ ಆ ಸಣ್ಣ ಬೀಜವೇ ಒಂದು ದಿನ ನೆರಳು ಕೊಡುವ ದೊಡ್ಡ ಮರವಾಗಿ ಬೆಳೆದು ಅನೇಕ ಜನರಿಗೆ ಆಶ್ರಯವಾಗುತ್ತದೆ. ಆದರೆ ಅದೇ ಬೀಜವನ್ನು ಪ್ರತಿದಿನ ತುಳಿದು ನೀರು ಕೊಡದೆ ಅದರ ಮೇಲೆ ಕಲ್ಲು ಹಾಕಿದರೆ ಅದು ಮೊಳಕೆಯೊಡೆಯುವ ಮುನ್ನವೇ ಸತ್ತು ಹೋಗುತ್ತದೆ. ಹೆಣ್ಣಿನ ಹೊಸ ಜೀವನವು ಆ ಬೀಜದಂತೆ ಮದುವೆಯಾಗಿ ಗಂಡನ ಮನೆಗೆ ಕಾಲಿಟ್ಟಾಗ ಅವಳು ಆಶೆಯ ಬೀಜವಾಗಿ ಬರುತ್ತಾಳೆ. ಪ್ರೀತಿಯ ಮರವಾಗಿ ಬೆಳೆದು ಮನೆಗೆ ನೆರಳಾಗಲು ಒಂದು ಸಾಂತ್ವನದ ಮಾತು ಅವಳಿಗೆ ನೀರಿನಂತೆ, ಒಂದು ಗೌರವದ ವರ್ತನೆ ಅವಳಿಗೆ ಫಲವತ್ತಾದ ಮಣ್ಣಿನಂತೆ, ಒಂದು ನಂಬಿಕೆಯ ನೋಟ ಅವಳಿಗೆ ಸೂರ್ಯನ ಬೆಳಕಿನಂತೆ. ಆದರೆ ವರದಕ್ಷಿಣೆಯ ಒತ್ತಡ, ಪ್ರತಿದಿನ ಅವಮಾನ, ಹೋಲಿಕೆ, ನಿರ್ಲಕ್ಷ್ಯ, ಮಾನಸಿಕ ಹಿಂಸೆ ಇವೆಲ್ಲ ಆ ಬೀಜದ ಮೇಲೆ ಬೀಳುವ ಕಲ್ಲುಗಳಂತೆ. ಮೊದಲಿಗೆ ಅವಳ ಮನಸ್ಸುಗಳು ಕುಗ್ಗುತ್ತವೆ, ನಂತರ ಆಶೆಗಳು ಒಣಗುತ್ತವೆ, ಕೊನೆಗೆ ಅವಳ ಬದುಕೇ ಮೊಳಕೆ ಒಡೆಯದ ಮಣ್ಣಿನಲ್ಲೇ ಹೋದಿರಿ ಬಿಡುತ್ತವೆ. ಆಗ ಜನರು ಇಷ್ಟು ಚೆನ್ನಾಗಿದ್ದವಳು ಹೇಗೆ ಹೀಗಾಯಿತು ಎಂದು ಕೇಳುತ್ತಾರೆ. ಆದರೆ ಸತ್ಯ ಏನೆಂದರೆ ಆ ಬದುಕು ಒಂದು ಕ್ಷಣದಲ್ಲಿ ಕುಸಿಯಲಿಲ್ಲ, ಅದನ್ನು ಪ್ರತಿದಿನ ಬೆಳೆಯದಂತೆ ತಡೆಗಟ್ಟಲಾಯಿತು. ಅದಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅರ್ರಾಹಿಮೂನ ಯರ್ಹಮುರ್ ರಹ್ಮಾನ್, ಕರುಣೆ ತೋರಿಸಿದವರಿಗೆ ಕರುಣಾಮಯನಾದ ಅಲ್ಲಾಹನು ಕರುಣೆ ತೋರಿಸುತ್ತಾನೆ. ಯಾಕಂದರೆ ಬೀಜಕ್ಕೆ ಕಾಳಜಿ ಕೊಟ್ಟರೆ ಅದು ಮರವಾಗಿ ಫಲ ಕೊಡುತ್ತದೆ, ಅದನ್ನು ತುಳಿದರೆ ಅದು ಮಣ್ಣಿನೊಳಗೆ ನಾಶವಾಗುತ್ತದೆ. ಹಾಗೆ ಹೆಣ್ಣಿನ ಬದುಕಿಗೆ ಪ್ರೀತಿ ಕೊಟ್ಟರೆ ಅವಳು ಮನೆಗೆ ನೆರಳಾಗುತ್ತಾಳೆ, ನೋವು ಕೊಟ್ಟರೆ ಆ ಮನೆಗೆ ಬರಿದಾದ ಬಿಸಿಲೇ ಉಳಿಯುತ್ತದೆ. ಚರ್ಲಡ್ಕದ ಮೂಲದ ಫಾತಿಮಾ ಸುಹೀದಾ ಕೇವಲ 1 ವರ್ಷ ಹಿಂದೆ ನಿಕಾಹ್ ಆಗಿ ಇದೇ ನನ್ನ ಮನೆ, ಇದೇ ನನ್ನ ರಕ್ಷಣೆ ಎಂಬ ಭರವಸೆಯೊಂದಿಗೆ ಗಂಡನ ಮನೆಗೆ ಕಾಲಿಟ್ಟಿದ್ದಳು. ಪ್ರತಿಯೊಂದು ಹೆಣ್ಣು ಮಗಳಂತೆ ಅವಳಿಗೂ ಕನಸುಗಳಿದ್ದವು. ತನ್ನ ಗಂಡ ತನ್ನ ಗೆಳೆಯನಂತಾಗಿರಲಿ, ಅತ್ತೆಯ ಮನೆ ತನ್ನ ತಾಯಿಯ ಮನೆಯಂತಾಗಿರಲಿ, ಪ್ರೀತಿಯಿಂದ ತುಂಬಿದ ಬದುಕು ಸಿಗಲಿ ಎಂದುಕೊಂಡಿರಬಹುದು. ಆದರೆ ಜೀವನದ ಎಲೆಗಳು ಒಂದೊಂದಾಗಿ ಉದುರತೊಡಗಿದವು. ಮೊದಲಿಗೆ ಸಣ್ಣ ಮಾತುಗಳು, ನೀನೇನು ತಂದೆ, ನಿನ್ನ ಮನೆಯವರು ಇನ್ನು ಏನು ಕೊಡುತ್ತಾರೆ, ಬಂಗಾರ ಎಲ್ಲಿ? ಇಂತಹ ಪ್ರಶ್ನೆಗಳು ನಿಧಾನವಾಗಿ ಅವಳ ಮನಸ್ಸಿಗೆ ಬಿರುಕು ಬಿಟ್ಟವು. ಒಂದು ಗಾಜಿನ ಪಾತ್ರೆ ಒಡೆಯಲು ದೊಡ್ಡ ಕಲ್ಲು ಬೇಕಾಗುವುದಿಲ್ಲ, ಪ್ರತಿದಿನದ ಸಣ್ಣ ಬಿರುಕು ಸಾಕು. ಹಾಗೆ ಹೆಣ್ಣಿನ ಮನಸ್ಸು ಒಡೆಯಲು ಪ್ರತಿದಿನದ ಅವಮಾನ ಸಾಕು. ಕುಟುಂಬದವರ ಆರೋಪ ಪ್ರಕಾರ ವರದಕ್ಷಿಣೆ ಮತ್ತು ಬಂಗಾರದ ವಿಚಾರದಲ್ಲಿ ಮಾನಸಿಕ ಹಾಗೂ ದೈಹಿಕ ಕಿರುಕುಳಗಳು ನಿರಂತರವಾಗುತ್ತಿತ್ತು. ಒಂದು ಚಿಟ್ಟೆ ನೇರವಾಗಿ ಬೆಂಕಿಗೆ ಹಾರುವುದಿಲ್ಲ, ಆದರೆ ಸುತ್ತಲೂ ಹೊಗೆ ತುಂಬಿದರೆ ಉಸಿರು ಗಟ್ಟಿ ಸಾಯುತ್ತದೆ. ಆತ್ಮಹತ್ಯೆಯು ಹಾಗೆ, ಅದು ಒಂದು ಕ್ಷಣದ ನಿರ್ಧಾರವಲ್ಲ, ಅನೇಕ ದಿನಗಳ ಮೌನ ಉಸಿರುಗಟ್ಟುವಿಕೆ ಅದ ಅಂತ್ಯ. ಆ ಮಧ್ಯಾಹ್ನ ಸುಮಾರು 3 ಗಂಟೆ, ಬಹುಶಃ ಅವಳು ಕೊನೆಯ ಸಲ ತನ್ನ ತಾಯಿಯ ಮುಖ ನೆನೆಸಿಕೊಂಡಿರಬಹುದು. ಇನ್ನು
ಸಹಿಸಬಹುದೇ ಎಂದು ಯೋಚಿಸಿರಬಹುದು. ಆದರೆ ನೋವಿನ ತೂಕ ಅವಳನ್ನು ಆ್ಯಸಿಡ್ ಸೇವಿಸುವ ನಿರ್ಧಾರಕ್ಕೆ ತಳ್ಳಿತು. ಇಲ್ಲಿಂದ ಕತೆ ಇನ್ನೂ ಭಯಾನಕವಾಗುತ್ತದೆ. ದೂರಿನ ಪ್ರಕಾರ ಅವಳು ನರಳುತ್ತಿದ್ದಾಗಲೂ ಸಹಾಯಕ್ಕೆ ಕೈ ಚಾಚಲಿಲ್ಲ. ಬದಲಾಗಿ ನೀನು ಇದನ್ನೇ ಅನುಭವಿಸಬೇಕು ಎಂಬ ಅಮಾನವೀಯತೆಯ ಮಾತು ಕೇಳಿಸಿತ್ತು ಅಂತೆ. ಸಹೋದರರೇ, ಒಂದು ಕ್ಷಣ ಯೋಚಿಸಿ. ಒಬ್ಬ ಹೆಣ್ಣು ಪ್ರಾಣಕ್ಕಾಗಿ ಹೋರಾಡುತ್ತಿದ್ದಾಳೆ, ಆದರೆ ಅವಳ ಸುತ್ತ ನಿಂತವರು ಕಲ್ಲಿಗಿಂತಲೂ ಕಠಿಣವಾಗಿದ್ದರೆ ಅದು ಮನೇನ ಅಥವಾ ಸಮಾಧಿಯ ಗೋಡೆಯ? ಅಲ್ಲಾಹ್ ಕುರ್ಆನ್ನಲ್ಲಿ ಹೇಳುತ್ತಾನೆ, ಆಶಿರುಹುನ್ನ ಬಿಲ್ ಮಾರೂಫ್, ಅವರೊಂದಿಗೆ ಗೌರವದಿಂದ ಸೌಜನ್ಯದಿಂದ ಬದುಕಿರಿ. ಇದು ಕೇವಲ ಸಲಹೆಯಲ್ಲ, ಇದು ಅಲ್ಲಾಹನ ಆದೇಶ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಖೈರುಕುಂ ಲಿ ಅಹ್ಲಿ, ನಿಮ್ಮಲ್ಲಿ ಅತ್ಯುತ್ತಮನು ತನ್ನ ಮನೆಯವರೊಂದಿಗೆ ಅತ್ಯುತ್ತಮವಾಗಿ ವರ್ತಿಸುವವನು. ಹಾಗಾದರೆ ಹೆಂಡತಿಯನ್ನು ಕಣ್ಣೀರಿನಲ್ಲಿ ಮುಳುಗಿಸುವ ಗಂಡ ಹೇಗೆ ಉತ್ತಮನು? ಸೊಸೆಯ ಮನಸ್ಸನ್ನು ಒಡೆಯುವ ಅತ್ತೆ ಯಾವ ಮುಖದಲ್ಲಿ ಅಲ್ಲಾಹನ ಮುಂದೆ ನಿಲ್ಲುತ್ತಾರೆ? ಇಸ್ಲಾಮಿನಲ್ಲಿ ಮಹರ್ ಗಂಡನು ಕೊಡಬೇಕು. ಅಲ್ಲಾಹು ಹೇಳುತ್ತಾನೆ, ವಾತು ನಿಸಾಹ ಸ್ವದುಕಾತಿಹುನ್ನ ನಿಹಲ, ಸ್ತ್ರೀಯರಿಗೆ ಅವರ ಮಹರನ್ನು ಸಂತೋಷದಿಂದ ನೀಡಿ. ಹಾಗಿದ್ದರೆ ಹೆಂಡತಿಯ ಬಂಗಾರಕ್ಕೆ ಕಣ್ಣಿಡುವುದು ನಿಕಾಹ್ ಅಲ್ಲ, ಅದು ವ್ಯಾಪಾರ. ಇತಿಹಾಸದಲ್ಲಿ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಒಮ್ಮೆ ತನ್ನ ಪತ್ನಿಯ ಸೇವೆಯನ್ನು ನೆನೆದು ಕಣ್ಣೀರು ಹಾಕಿ, ಅವಳು ನನ್ನ ಮಕ್ಕಳ ತಾಯಿ, ಅವಳ ಸೇವೆಗೆ ನಾನು ಸಹಿಸಲೇಬೇಕು ಎಂದರು. ಇದೇ ಇಸ್ಲಾಂ ಕಲಿಸಿದ ಗಂಡತನ. ಮತ್ತೊಂದು ಕಡೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸುಮ್ಮ ಉಮ್ಮುಕ ಎಂದು ತಾಯಿಗೆ 3 ಪಟ್ಟು ಗೌರವ ಕೊಟ್ಟರು. ಹಾಗಿದ್ದರೆ ಇನ್ನೊಬ್ಬರ ಮಗಳನ್ನು ಸೊಸೆಯೆಂದು ಅವಮಾನಿಸುವವರು ಈ ಹದೀಸನ್ನು ಯಾವ ಪುಸ್ತಕದಲ್ಲಿ ಓದಿದ್ದಾರೆ? ವಿಶೇಷವಾಗಿ ಅತ್ತೆಯವರೇ, ನಿಮ್ಮ ಮಗಳು ಅಳುವುದನ್ನು ನೋಡಲು ನಿಮಗೆ ಆಗುವುದಿಲ್ಲ. ಹಾಗಿದ್ದರೆ ಮತ್ತೊಬ್ಬರ ಮಗಳನ್ನು ಯಾಕೆ ಅಳಿಸುತ್ತೀರಿ? ನೆನಪಿಡಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಚ್ಚರಿಸಿದ್ದಾರೆ, ವತ್ತಕು ದಅವತುಲ್ ಮದ್ಲೂಮೀನ್ ಫಇನ್ನಹು ಲೈಸ ಬೈನಹಾ ವ ಬೈನ ಅಲ್ಲಾಹಿ ಹಿಜಾಬ್. ಅನ್ಯಾಯಕ್ಕೊಳಗಾದವರ ದುಆ ಮತ್ತು ಅಲ್ಲಾಹನ ನಡುವೆ ಯಾವುದೇ ಪರದೆ ಇಲ್ಲ. ಮೌನವಾಗಿ ಅಳುವ ಸೊಸೆಯ ಕಣ್ಣೀರು ನೇರವಾಗಿ ಹರ್ಷಿಗೆ ಏರುತ್ತದೆ. ಅಲ್ಲಾಹು ಮತ್ತೊಮ್ಮೆ ಎಚ್ಚರಿಸುತ್ತಾನೆ, ಫವರಬ್ಬಿಕ ಲನಸ್ಅಲುನ್ನಹುಂ ಅಜ್ಮഈನ್, ನಾವು ಪ್ರತಿಯೊಬ್ಬರನ್ನು ಖಂಡಿತ ಪ್ರಶ್ನಿಸುವೆವು. ಆ ದಿನ ಹಣ, ಬಂಗಾರ, ಅಧಿಕಾರ ಯಾವುದು ರಕ್ಷಿಸಲಾರದು. ಫಾತಿಮಾ ಸುಐದಾ ಇಂದು ಇಲ್ಲ, ಆದರೆ ಅವಳ ಮೌನ ಜನಾಜ ಇಂದು ಪ್ರತಿಯೊಂದು ಮನೆಯ ಬಾಗಿಲು ತಟ್ಟಿ ಕೇಳುತ್ತಿದೆ. ನನ್ನಂತ ಇನ್ನೆಷ್ಟು ಹೆಣ್ಣು ಮಕ್ಕಳು ಮೌನವಾಗಿ ಸಾಯಬೇಕು? ಸಹೋದರರೇ, ಮದುವೆ ವ್ಯಾಪಾರವಲ್ಲ, ಸೊಸೆ ದಾಸಿಯಲ್ಲ, ವರದಕ್ಷಿಣೆ ಹಕ್ಕಲ್ಲ. ಗಂಡಂದಿರೇ, ನಿಮ್ಮ ಹೆಂಡತಿ ಅಲ್ಲಾಹ್ ನಿಮಗೆ ಒಪ್ಪಿಸಿದ ಅಮಾನತ್. ಅತ್ತೆಯವರೇ, ಸೊಸೆ ನಿಮ್ಮ ಮನೆಗೆ ಬಂದ ಶತ್ರುವಲ್ಲ, ಯಾರೋ ಒಬ್ಬ ತಾಯಿಯ ಹೃದಯದ ತುಂಡು. ಒಂದು ಹೆಣ್ಣಿನ ಕಣ್ಣೀರು ಮನೆಯ ಗೋಡೆಗಳನ್ನು ಮೌನವಾಗಿ ಕುಸಿಯಬಹುದು, ಆದರೆ ಅವಳ ನಗು ಆ ಮನೆಯ ಜನ್ನತಿನ ಸುಗಂಧವನ್ನು ತರಬಲ್ಲದು. ಅಲ್ಲಾಹು ಫಾತಿಮಾ ಸೈದಳಿಗೆ ಮಗಫಿರತ್ ನೀಡಲಿ, ಅವರ ಕುಟುಂಬಕ್ಕೆ ಸಬ್ರ್ ನೀಡಲಿ, ಅನ್ಯಾಯ ಮಾಡಿದವರಿಗೆ ಹಿದಾಯತ್ ಅಥವಾ ನ್ಯಾಯಯುತ ಶಿಕ್ಷೆ ನೀಡಲಿ. ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.